ಅಷ್ಟು ನೀವು ಒಂದೊಂದು ಹೇಳಿದ್ರೆ ಆಗುದಿಲ್ಲ. ಕೇಳಿ ಈಗ ನೇಮರಾಜ್ ಅವರೇ, ಈಗ ಮನೆ ಮುಖ್ಯವಾಗಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಒಂದು, ನಿಮ್ಗೆ ಯಾವ್ದು ಅಗೌರವ ಬಂದಿತ್ತು ನೋಡ್ಕೊಳ್ಳಿ. ಒಂದು, ಎರಡನೇದು, ಈ ಒಂದು ಸಮಿತಿ ಮುಖಾಂತರ ಶಾಸಕ ಏನೋ ಸಮಸ್ಯೆ ಆಗುದಿದ್ದಲ್ಲಿ ಸೆಷನ್ ಆದ ನಂತರ ನಿಮ್ಮ ಒಂದ್ ಸೆಕೆಂಡ್ ಸನ್ಮಾನ್ಯ ಅಧ್ಯಕ್ಷರೇ ನಿಲ್ಲಿ ಅಲ್ಲ, ಈಗ ಸೆಷನ್ ಆದ ಅಧಿವೇಶನ ಆದ ನಂತರ ನಿಮ್ಮನ್ನೆಲ್ಲ ಕರೆಸಿ ಮಾತಾಡಿಕೊಂಡು ಏನು ಸಮಸ್ಯೆ ಬರ್ತದೆ ನೋಡಿ ಅದನ್ನ ಬಗೆಹರಿಸ ಅಂತ ಹೇಳಿದ್ದಾರೆ. ಹೇಳಿಲ್ಲ ಅವರು. ಸನ್ಮಾನ್ಯ ಅಧ್ಯಕ್ಷರೇ, ಮಾನ್ಯ ಮುಖ್ಯಮಂತ್ರಿಗಳೇ, ಸನ್ಮಾನ್ಯ ಅಧ್ಯಕ್ಷರೇ ಹೇಳಿದನು. ಈಗ ತಾವು ಹೇಳಿದ್ರಿ ಸೆಷನ್ ಅಧಿವೇಶನ ಆದ ನಂತರ ನಿಮ್ಮನ್ನು ಕರೆದು ನಾನು ಮಾತಾಡಿಸ್ಕೊಂಡು ಬಗೆಹರಿಸ ಅಂತ ಕರೆದು ಮಾತಾಡ್ತೀನಿ. ದಯವಿಟ್ಟು ತಾವು ಆಸನಕ್ಕೆ ಹೋಗ್ಬೇಕಾಗಿರ್ತಾರೆ ಕೆಪಿಎಸ್ಸಿ ಮುಖಾಂತರ. ಆಯ್ತು, ಓಕೆ. ನೋಡಿ ಸನ್ಮಾನ್ಯ ಅಧ್ಯಕ್ಷರೇ, ಅಧಿಕಾರ ಅಲ್ಲ, ಅಧಿಕಾರ ಚಿಂತನೆ ಮಾಡಬೇಕು. ಅವ್ರಿಗೆ ಅಧ್ಯಕ್ಷರು ಮಾಡಿದ್ದಾರೆ, ಅವ್ರಿಗೆ ಆಫೀಸ್ಗಳು ಕೊಡೋದು, ಆಫೀಸ್ಗೆ 15 ಲಕ್ಷ 20 ಲಕ್ಷ ಖರ್ಚು ಮಾಡೋದು. ಸನ್ಮಾನ್ಯ ಅಧ್ಯಕ್ಷರೇ, ಸರಿ ಇಲ್ಲ, ಸರಿ ಇಲ್ಲ. ಅಧಿವೇಶನ ಆದ ನಂತರ ಈ ಬಗ್ಗೆ ನಿಮಗೆ ಚರ್ಚೆ ಮಾಡ್ತಂತ ಹೇಳಿದ್ದಾರೆ. ಚರ್ಚೆ ಮಾಡೋ ವಿಷಯ ಇಲ್ಲ, ಮೊಟಕುಗೊಳಿಸ್ತಾ ಇದ್ದಾರೆ. ಶಾಸಕರ ಅಧಿಕಾರ ಮೊಟಕುಗೊಳಿಸ್ತಾ ಇದ್ದಾರೆ, ಮತ್ತೆ ದುರುಪಯೋಗಪಡಿಸ್ಕೊತಾ ಇದ್ದಾರೆ. ಅದೇ ನಾಲ್ಕು ಮೀಟಿಂಗ್ ಕರೆದಾಗ ಎಲ್ಲ ವಿಚಾರಣೆ ಹೇಳಿ. ಏನಪ್ಪಾ ಈಗ ಕೂತ್ಕೊಳ್ಳೋಣಪ್ಪ. ಸಹಕರಿಸಿದಂತ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಪ್ರತಿಪಕ್ಷ ನಾಯಕರಿಗೆ, ಎಲ್ಲ ಸದಸ್ಯರಿಗೆ ಜನತೆ ಪರವಾಗಿ ನಾನು ಇವತ್ತು ಮತ್ತೆ ಸ್ಪಷ್ಟಪಡಿಸ್ತೇನೆ, ಇವರ ಹಕ್ಕು ಚ್ಯುತಿಯಾಗದ ರೀತಿ ನೋಡ್ಕೊಳ್ಳೋದು, ಮತ್ತೆ ಇವರಿಗೆ ಅಗೌರವ ಆಗದ ರೀತಿ ನೋಡ್ಕೊಳ್ತಕ್ಕಂಥದ್ದನ್ನ ಅವಿಲ್ಲ ಅಶ್ಯೂರ್. ಓಕೆ. ಈಗ ಪ್ರಶ್ನೋತ್ತರ ಮತ್ತು ಕಾಲಿಂಗ್ ಅಟೆನ್ಷನ್ ಕೂಡ ಇವತ್ತು ತೆಗಿಲಿಕ್ಕಿದೆ. ಎಲ್ಲ ಶಾಸಕರು ಎಲ್ಲಿ ಹೋಗಬೇಡಿ, ಇಲ್ಲ ಕೂತ್ಕೊಳ್ಳಿ. ಎರಡನೇದು, ಪ್ರಮುಖವಾಗಿ ಇವತ್ತು ಕೆಪಿಎಸ್ಸಿ ವಿಚಾರ ಸಂಬಂಧಪಟ್ಟಾಗೆ ಮನೆ ಪ್ರತಿಪಕ್ಷ ನಾಯಕರು ಮತ್ತು ಸದಸ್ಯರು ಬಹಳ ಜನ ಮಾತಾಡಿದ್ದಾರೆ. ಸರ್ಕಾರ ಪರವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಅದಕ್ಕೆ ಮಂಜು ಅವರೇ ಸಾಕಾಗ್ಲಿಲ್ಲ ಉತ್ತರ ಕೊಡ್ತಾರೆ. ನಮ್ಮ ರಾಜ್ಯಪಾಲರ ವಂದನಾ ಭಾಷಣದ ನಿರ್ಣಯಕ್ಕೆ ಸಂಬಂಧಪಟ್ಟಾಗೆ ನಾಳೆ ಮಾನ್ಯ ಮುಖ್ಯ ಉತ್ತರ ಕೊಡ್ಲಿಕ್ಕಿದ್ದಾರೆ. ಇವತ್ತು ಉತ್ತರ ಕೊಡ ಕೆಪಿಎಸ್. ಮಾನ್ಯ ಸಭಾಧ್ಯಕ್ಷರೇ, ಕೆಪಿಎಸ್ಸಿ ಆಯ್ತು ಸುರೇಶ್, ಒಂದು ಅಕ್ಷರ ತಪ್ಪಲಿಕ್ಕಿಲ್ಲ ನಿಮ್ಗೆ. ಎಲ್ಲಿಂದ ಎಂತ ಮಾಡಿದ್ರೆ ಒಂದೊಂದು ಬೆಲ್ಲ ಪ್ರತಿಯೊಂದು ಅಕ್ಷರಕ್ಕೆ ಕೂಡ ನೀವು ನಿಂತು ಚರ್ಚೆ ಮಾಡಿದ್ರೆ ಹೇಗೆ ಆಗ್ತದೆ? ಆಯ್ತು, ಅದು ಎಕ್ಸಾಮಿನೇಷನ್ ಅಲ್ಲಲ್ಲ ಇದು. ಆಯ್ತಪ್ಪ, ನೀನು ಹಳೆ ನನ್ನ ಎಲ್ಲ ಶಿಷ್ಯ ಅಲ್ಲಪ್ಪ, ಈಸ್ ಎ ಲೀಡರ್. ನಾವು ಹಳೆ ಸಹೋದ್ಯೋಗಿ, ಅದಕ್ಕೆ ಸಾರ್ಥಕ ಆಯ್ತು. ನಾನು ಮಾನ್ಯ ಅಧ್ಯಕ್ಷರೇ, ಕೆಪಿಎಸ್ಸಿ ಅಂತ ಹೇಳೋದ್ರ ಬದಲು ಕರ್ನಾಟಕ ಲೋಕಸೇವಾ ಆಯೋಗ ಪೂರ್ಣ ಹೇಳ್ಬಿಡೋದೇ ಒಳ್ಳೆಯದು. ನಾನು ಕೆಪಿಸಿಸಿ ಅಂತ ಉದ್ದೇಶಪೂರ್ವಕವಾಗಿ ಹೇಳಬೇಕು ಅಂತ ಹೇಳಿರಲಿಲ್ಲ, ಅದು ಬಾಯಿ ತಪ್ಪಿ ಬಂದ್ಬಿಟ್ಟಿತ್ತು. ಈ ತಿಂಗಳು 4ನೇ ತಾರೀಕು ವಿರೋಧ ಪಕ್ಷದ ಸದಸ್ಯರು ಕೆಪಿಎಸ್ಸಿನಲ್ಲಿ ಅಲ್ಲ, ಮುಂದಿನ ಅಧ್ಯಕ್ಷರನ್ನ ಬದಲಾವಣೆ ಮಾಡಬೇಕು ಅಂತ ಹೇಳಿ ಅವ್ರ ಮನಸ್ಸಲ್ಲಿದೆ. ಅದನ್ನ ಪದೇ ಅಶ್ವಥ್ ನಾರಾಯಣ ಮುಂದಿನ ಸರ್ಕಾರ ಬೇರೆ ಹೇಳ್ತಾ ಇದ್ರಿ, ಈ ಪರಿಸ್ಥಿತಿ ಈಗಲೇ ಹಿಂಗಾಗಿದೆಯಲ್ಲ ಸರ್. ಇದು ಏನಪ್ಪ ಮಾಡೋದು? ಕೂತ್ಕೊಳ್ಳಿ. ಯಾವುದು ಜಾಸ್ತಿ ಬಳಕೆ ಮಾಡ್ತೀವಿ ಅದು ಪದ ಜಾಸ್ತಿ ಬರೋದು ಬಾಯಿನಲ್ಲಿ. ಯಾವುದನ್ನು ಉಪಯೋಗಿಸ್ತೀವಿ ಹೆಚ್ಚು ಉಪಯೋಗಿಸ್ತೀವಿ ಆ ಪದ ಬರ್ತದೆ.
ಅದರಿಂದ KPSC ಬಳಸೋದು ಬಹಳ ಕಡಿಮೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.